ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಿಸ್ಕಿಟ್. ಮನೆಗೆ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಹೆಲ್ದಿಯಾಗಿ ಹೆಂಗೆ ಮಾಡ್ಬೋದು ಅಂತ ತೋರ್ಸಾತ್ತೇನ್ರಿ. ಗೋಧಿ ಹಿಟ್ಟು ಬೆಲ್ಲ ಇದ್ರೆ ಅಷ್ಟು ಸಾಕು. ಮೈದಾ ಸಕ್ರೆ ಓವನ್ ಏನೂ ಬೇಡ. ಹಿಂಗೆ ಮನ್ಯಾಗ ಹೆಲ್ದಿ ಬಿಸ್ಕಿಟ್ ಮಾಡಿಟ್ರೆ ಚಿಕ್ಕ ಮಕ್ಕಳಿಗೆ ಬಾಕ್ಸಿಗೂ ಹಾಕಿ ಕಳಿಸ್ಬೋದು. ಕ್ರೀಮ್ ಇರಲ್ಲ, ಏನಿರಲ್ಲ, ಹೆಲ್ದಿಯಾಗಿರುತ್ತೆ. ಇಲ್ಲ ದೊಡ್ಡವ್ರಿಗೂ ಹಸುವಾದಾಗ ಏನಾದ್ರು ತಿನ್ಬೇಕು ಅನಿಸ್ದಾಗ ತಕ್ಷಣಕ್ಕೆ ಈ ಥರ ಬಿಸ್ಕಿಟ್ ಮಾಡಿಟ್ರೆ ತಿನ್ಬೋದು. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮೊದಲಿಗೆ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ. 2 ಕಪ್ ಗೋಧಿ ಹಿಟ್ಟು, ಅರ್ಧ ಚಮಚೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು 1-2 ಚಿಟಿಕೆ, 2 ಚಮಚ ಕಸ್ಟರ್ಡ್ ಪೌಡರ್, ಇದು ಆಪ್ಷನಲ್ ಟೇಸ್ಟಿಗೆ ಅಂತಷ್ಟೆ, 1 ಬಟ್ಲ ಬೆಲ್ಲದ ಪುಡಿ. ನಿಮ್ಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಂದ್ರೆ ಒಂದು 3/4 ಕಪ್ ಬೆಲ್ಲ ಹಾಕೋಬೋದು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು ಚೊಲತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಎರಡು ಕಪ್ ಹಿಟ್ಟಿಗೆ 1 ಕಪ್ ತುಪ್ಪ ಹಾಕೊಳತ್ತೀನಿ. ಅದನ್ನೂ ಎಲ್ಲ ಚಲೋತ್ನಾಗ ಕಲಿಸ್ಬೇಕು. ಎಲ್ಲ ಚಲೋತ್ನಾಗ ಕಲಿಸಿದ್ಮ್ಯಾಗ ಸ್ವಲ್ಪ ಹಿಂಗೆ ಉಂಡೆ ಥರ ಮಾಡೋಕ್ಕೆ ಬರಬೇಕು. ಕಮ್ಮಿ ಅನಿಸ್ತಪ್ಪ ಅಂತಂದ್ರೆ ಹಾಲು ಹಾಕೋಬೋದು. ಹಾಲು ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು. ಇದು ಚಪಾತಿ ಹಿಟ್ಟು ಥರ ಫುಲ್ ಮೆತ್ತಗೆ ನಾದ್ಕೋಬಾರ್ದು. ಹಿಂಗೆ ಜಿಗಿ ಇರ್ಲಾರ್ದಾಗ ಹಿಟ್ಟು ಹಿಂಗೆ ಫುಲ್ ನಾದಿದ್ಮ್ಯಾಗ ಹಿಂಗೆ ಪೀಸ್ ಆಗುತ್ತಲ್ಲ, ಹಂಗೆ ಆ ಥರ ಗಟ್ಟಿ ಹಿಟ್ಟು ನಾದ್ಕೋಬೇಕು. ನನಗಿಲ್ಲಿ 1/4 ಬಟ್ಲ ಹಾಲು ಹಿಡಿತು. ನೋಡಿಕೊಂಡು ಕಲಿಸ್ಬೇಕು, ಫುಲ್ ಮೆತ್ತಗೆ ಕಲಿಸ್ಬಾರ್ದು. ಹಾಲು ಬೇಡ ಅಂತಾರೆ ಫುಲ್ ತುಪ್ಪದಾಗ ಮಾಡಿಕೊಂಡ್ರು ಇನ್ನೂ ಚಲೋ ಆಗ್ತವೆ. ತುಪ್ಪ ಜಾಸ್ತಿ ಆಗುತ್ತಂತಂದ್ರೆ ಇಲ್ಲ ಹಾಲು ಹಾಕ್ಕೊಂಡು ನಾದ್ಕೋಬೋದು. ಹಿಟ್ಟನ್ನ ಚಲೋತ್ನಾಗ ನಾದ್ಕೋಬೇಕು. ಇದೊಂದು 5-8 ನಿಮಿಷ ಆಗುತ್ತೆ. ಈ ಹದಕ್ಕೆ ಹಿಟ್ಟು ನಾದ್ಕೋಬೇಕು. ಈ ಥರ ಹಿಂಗೆ ನಾದಿದ್ಮ್ಯಾಗ ಹಿಂಗೆ ಅರ್ಧ ಪೀಸ್ ಮಾಡಿದಾಗ ಈ ಥರ ಹಿಂಗೆ ಪೀಸ್ ಬರಬೇಕು. ಫುಲ್ ಮೆತ್ತಗೆ ನಾದ್ಕೋಬಾರ್ದು. ಇದು ಹಿಟ್ಟು ನೆನೆಯೋದೇನು ಬೇಡ. ಚಲೋತ್ನಾಗ ನಾದ್ಕೊಂಡ್ಮ್ಯಾಗ ಅದ್ರಾಗ ತುಪ್ಪ ಇರುತ್ತಲ್ಲ, ಹಿಂಗೆ ಫುಲ್ಲು ಎಲ್ಲ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಈ ಹದಕ್ಕೆ ನಾದ್ಕೋಬೇಕು. ಬಟರ್ ಪೇಪರ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂದವರು ಬುಕ್ನಾಗಿನ ಒಂದು ಪೇಜ್ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿದ್ರೆ ಸಾಕು. ಬಟರ್ ಪೇಪರು ಅದು ಮನ್ಯಾಗ ರೆಡಿ ಆಗುತ್ತೆ. ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದ್ರ ಮ್ಯಾಗ ನಾದಿದ ಹಿಟ್ಟನ್ನಿಟ್ಟು ಚಪಾತಿ ಥರ ಲಟ್ಟಿಸ್ಕೋಬೇಕು. ಬಟರ್ ಪೇಪರ್ ಮ್ಯಾಗಿಟ್ಟು ಲಟ್ಟಿಸ್ಬೇಕು. ನಿಮ್ಗೆ ಬಿಸ್ಕಿಟ್ ಎಷ್ಟು ದಪ್ಪ ಬೇಕೋ ಆ ತಿಕ್ನೆಸ್ಸಿಗೆ ಲಟ್ಟಿಸ್ಕೋಬೇಕು. ನಿಮಗೆ ಬಿಸ್ಕಿಟ್ ಯಾವ ಶೇಪ್ ಬೇಕೋ ಆ ಶೇಪ್, ಮೌಲ್ಡ್ ಇದ್ರೆ ಮೌಲ್ಡ್ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಮನೆಗೆ ಯಾವ್ದಾರ ಬಾಟಲ್ದು ಕ್ಯಾಪ್ ಇರುತ್ತಲ್ಲ, ನಿಮಗೆ ಸೈಜ್ ನೋಡಿಕೊಂಡು ಆ ಬಾಟಲ್ ಕ್ಯಾಪಿಂದನೂ ಈ ಥರ ಬಿಸ್ಕಿಟ್ ಮಾಡ್ಕೋಬೋದು. ಈ ಥರ ಒಂದು ಚಪಾತಿ ಥರ ಲಟ್ಟಿಸಿ ಹಿಂಗೆ ಮಾಡಿದರೆ ಇದ್ರಾಗ ಒಂದು ಭಾಳಷ್ಟು ಆಗ್ತವೆ. ಉಳ್ದಿದ್ದ ಹಿಟ್ಟನ್ನ ವೇಸ್ಟ್ ಮಾಡೋಂಗಿಲ್ಲ. ಮತ್ತು ಅದನ್ನು ನಾದ್ಕೊಂಡು ಮತ್ತು ಚಪಾತಿ ಥರ ಲಟ್ಟಿಸಿ ಮತ್ತು ಮೌಲ್ಡ್ ಇಟ್ಕೊಂಡು ಮತ್ತು ರೌಂಡ್ ಮಾಡಿ ಹಂಗೆ ಹಿಟ್ಟು ಖಾಲಿ ಆಗೋತನ ಶೇಪ್ ಮಾಡ್ಕೋಬೋದು. ಹಿಟ್ಟೇನು ವೇಸ್ಟ್ ಆಗಂಗಿಲ್ಲ. ನೀವು ಯಾವ ಪಾತ್ರೆ ಒಳಗೆ ಬೇಕ್ ಮಾಡ್ಕೋತಿರಲ್ಲ ಆ ಪಾತ್ರೆ, ಇಲ್ಲ ಅಂದ್ರೆ ನಾ ಇಲ್ಲೊಂದು ಪ್ಲೇಟ್ ತೊಗೊಂಡಿನಿ. ಪ್ಲೇಟಿಗೆ ಎಣ್ಣೆ ಇಲ್ಲ ತುಪ್ಪ ಸವರಿ ಅದ್ರ ಮ್ಯಾಗ ಬಟರ್ ಪೇಪರ್ ಇಟ್ಟು, ಬಟರ್ ಪೇಪರ್ ಇಲ್ಲ ಅಂದ್ರೆ ನಾ ಹೇಳ್ದಂಗೆ ಎಣ್ಣೆ
ಪೇಪರಿಗೆ ಹಚ್ಚಿ ಸವರಿದ್ರೂ ಆಗುತ್ತೆ. ಅದ್ರ ಮ್ಯಾಗ ನೀವು ಮಾಡ್ಕೊಂಡಿರೋ ಬಿಸ್ಕಿಟ್ ಇಟ್ಟು ಬೇಕ್ ಮಾಡಿಕೊಂಡ್ರೆ ಆಗುತ್ತೆ. ಈ ಥರ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೋಬೋದು. ಸ್ವಲ್ಪ ಚೆಂದ ಕಾಣಲಿ ಅಂತ, ತಿನ್ನೋಕ್ಕೂ ಹೆಲ್ದಿನೇ ಇರುತ್ತೆ. ಈ ಥರ ನಾ ಕಡಾಯಿಗೆ ಒಳಗೆ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಅದ್ರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಈ ಥರ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು 20ರಿಂದ 25 ನಿಮಿಷ ಬೇಕ್ ಮಾಡಬೇಕು. ಎಲ್ಲರ ಮನೆಗೂ ಉರಿ ಸೇಮ್ ಇರೋಂಗಿಲ್ಲ. ಯಾವುದಕ್ಕೂ ಒಂದ್ಸರಿ 15 ನಿಮಿಷ ಆದ್ಮ್ಯಾಗ ಒಂದ್ಸರಿ ಚೆಕ್ ಮಾಡಿರಿ. ತಳ ಸ್ವಲ್ಪ ಲೈಟ್ ಬ್ರೌನ್ ಆಗಿದ್ರೆ ಸಾಕು, ಹೊತ್ತದಂಗೆ ಕಪ್ಪಾಗೋದು ಬೇಡ. ಎಲ್ಲೂ ಗಾಳಿ ಅದು ಹೋಗಬಾರ್ದು. ಫುಲ್ ಕಂಪ್ಲೀಟಾಗಿ ಕವರ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಕ್ ಮಾಡಬೇಕು. ಒಂದೇ ಕಡೆ ಮೆತ್ತಗಾಗಿತ್ತಪ್ಪ ಅಂತಂದ್ರೆ ಉಲ್ಟಾ ಮಾಡಿ ಇನ್ನೊಂದು 5-10 ನಿಮಿಷ ಬೇಕ್ ಮಾಡ್ಕೋಬೋದು. ನೋಡಿರಿ, ಅಂಗಡ್ಯಾಗ ಸಿಗೋ ಥರ ಬಿಸ್ಕಿಟ್ ಮನ್ಯಾಗ ಹೆಲ್ದಿಯಾಗಿ, ಈಸಿಯಾಗಿ, ಕ್ರಂಚಿಯಾಗಿ ರೆಡಿ ಆದವು. ಮನ್ಯಾಗ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಹೆಲ್ದಿ ಬಿಸ್ಕಿಟ್ ಹೆಂಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ. ಈ ಥರ ಬಿಸ್ಕಿಟ್ ನೀವು ಮನ್ಯಾಗ ಟ್ರೈ ಮಾಡಿರಿ. ಚಿಕ್ಕ ಮಕ್ಕಳಿಗೆ ಸ್ನ್ಯಾಕ್ಸಿಗಂತ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ದೊಡ್ಡವರು ತಿನ್ಬೋದು, ಹೆಲ್ದಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗ್ಯದ ಅನ್ಕೋತೇನೆ. ನೀವು ಮನ್ಯಾಗ ಟ್ರೈ ಮಾಡಿರಿ. ಹೆಂಗಿತ್ತಂತ